ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಿಕ್ಕಿ ರೈ ಕಾರ್ ಡ್ರಾಫ್ಟಿಂಗ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿದೊಡ್ಡ ಆತಂಕ ಸೃಷ್ಟಿಯಾಗುವ ಮಟ್ಟಿಗೆ ಆ ದೃಶ್ಯಗಳು ವೈರಲ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದಾಗ ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಅಂತೆ. ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರ್ ಡ್ರಾಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರಿಂದ ರಿಕ್ಕಿ ರೈ ವಿಚಾರಣೆ ಆಗ್ತಾ ಇದೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಜಾಮೀನು ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇವತ್ತು ಕಾರು ವಾಪಸ್ಸನ್ನ ಪಡೆದುಕೊಳ್ತಾರಂತೆ. ರಿಕ್ಕಿ ರೈ ವಿಚಾರಣೆ ಮುಗಿಸಿ ಹಿಂಬಾಗಿಲಿನಿಂದ ರಿಕ್ಕಿ ರೈ ಕಳಿಸ್ಕೊಟ್ಟಿದ್ದಾರಂತೆ ಪೊಲೀಸರು. ಕಳ್ಳ ಮಾರ್ಗದಲ್ಲಿ ಮಾಧ್ಯಮಗಳ ಕಣ್ತಪ್ಪಿಸಿ ಪೊಲೀಸರು ಹಿಂಗ್ಯಾಕೆ ಕಳಿಸಿದ್ರು, ಇವ್ರಿಗೆ ಯಾಕಷ್ಟು ಕಾಳಜಿ, ಇದು ಪ್ರಶ್ನೆ ಇದೆ. ಸಂಚಾರ ಪೊಲೀಸರ ನಡೆ ಬಗ್ಗೆ ವ್ಯಕ್ತವಾಗ್ತಾ ಇದೆಯಂತೆ ಹಲವಾರು ರೀತಿಯ ಟೀಕೆ. ಕಾರಿನ ಬ್ರೇಕ್ ತೊಂದರೆಯಿಂದ ಹಿಂಗಾಗಿದೆ. ಕಾರ್ ಓಡಿಸ್ತಾ ಇದ್ದಿದ್ದು ರಿಕ್ಕಿ ರೈ ಅಲ್ಲ, ಅವರ ಡ್ರೈವರ್ ಅಂತೆ ನೋಡಿ. ರಿಕ್ಕಿ ರೈ ಭಾರತಕ್ಕೆ ಬಂದ ಮರುದಿನ ಈ ಘಟನೆ ಆಗೋಗಿದೆ. ಯಾಕೆ ರಿಕ್ಕಿ ರೈಯನ್ನ ಟಾರ್ಗೆಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ರಿಕ್ಕಿ ರೈಗೆ ಕಾರಿನ ಬಗ್ಗೆ ಯಾವುದೇ ರೀತಿಯ ಕ್ರೇಜ್ ಕೂಡ ಇಲ್ಲ. ರಿಕ್ಕಿ ರೈ ಪರ ವಕೀಲ ನಾರಾಯಣಸ್ವಾಮಿ ಈ ಹೇಳಿಕೆ ಕೊಟ್ಟಿದ್ದಾರೆ. ರಿಕ್ಕಿ ರೈ ಅವರಿಂದ ಆಗಿದೆ ಅಂತ ಅಂದ್ಬಿಟ್ಟು ರಂಜಾನ್ ದಿವಸ ಇಡೀ ಬೆಂಗಳೂರಲ್ಲಿ ಬೇಜಾನ್ ನ್ಯೂಸೆನ್ಸ್ಗಳು ಆಗ್ತಾ ಇತ್ತು, ತಮಗೆಲ್ಲ ಗೊತ್ತಿದೆ. ಅನಿಲ್ ಕುಂಬ್ಳೆ ಸರ್ಕಲಲ್ಲಿ ಲ್ಯಾಂಬರ್ಗಿನಿ ಕಾರಲ್ಲಿ ಒಂದು ಆಗಿದೆ ನ್ಯೂಸೆನ್ಸು ಅಂತ ಮಿಡ್ ನೈಟಲ್ಲಿ 2 ಗಂಟೆ 3 ಗಂಟೆಯಲ್ಲಿ ಯಾವುದೋ ನ್ಯೂಸೆನ್ಸ್ ಏನು ಆಗಿಲ್ಲ. ಫಸ್ಟ್ ಪಾಯಿಂಟ್. ಎರಡನೇದು, ಅವಾಗ ಜನನೂ ಯಾರು ಇರೋದು ಇಲ್ಲ. ಅವತ್ತು ಗಾಡಿ ತೊಗೊಂಡು ಡ್ರೈವರು ಆ್ಯಕ್ಚುಲಿ ಒಂದು ವರ್ಕ್ಶಾಪಲ್ಲಿ ಸರ್ವಿಸಲ್ಲಿ ಇರುತ್ತೆ ಗಾಡಿ ತೊಗೊಂಡು, ಆ್ಯಕ್ಚುಲಿ ಅದು ಅವರು ಫಸ್ಟ್ ಆಫ್ ಆಲ್ ರಿಕ್ಕಿ ರೈ ಅವ್ರದ್ದು ನೀವು ತೋರಿಸಿದ್ದೀರಾ. ರಿಕ್ಕಿ ರೈ ಅವರು ಗಾಡಿ ಡ್ರೈವ್ ಮಾಡ್ಕೊಂಡು ಬಂದು ಈ ಥರ ಎಲ್ಲ ಆಯಿತು ಅನ್ನೋ. ಡ್ರೈವರ್ ಕಾರ್ ತೊಗೊಂಡು ಬರಬೇಕಾದ್ರೆ ಆದಂಥ ಒಂದು ಇನ್ಸಿಡೆಂಟ್ ಅಷ್ಟೇ, ಅದು ರಿಕ್ಕಿ ರೈ ಅವರಿಂದ ಆಗಿರುವಂಥದ್ದಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ರಿಕ್ಕಿ ರೈ ಅವರಿಂದ ಆಗಿದೆ ಅಂತ ಅಂದ್ಬಿಟ್ಟು ದಯವಿಟ್ಟು ಹೇಳಬೇಡಿ. ಆ್ಯಕ್ಚುಲಿ ಗಾಡಿ ಓಡಿಸೋದೇ ಡ್ರೈವರು. ಡ್ರೈವರ್ ಗಾಡಿ ಓಡಿಸ್ತಾ ಇದ್ರು ಅವರು, ಅವ್ರ ಜೊತೆಗೆ ಬರ್ತಾ ಇದ್ರು, ಆಗಿದೆ. ಖಂಡಿತ ಇದ್ರು. ಈಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ದಿರೋದನ್ನ ನಾನು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಸರ್, ಗಮನ ಪ್ರಶ್ನೆ ಅಲ್ಲ ಸರ್. ಸಮ್ಟೈಮ್ಸ್ ಬ್ರೇಕ್ ಹೊಡೆದಾಗ ಗಾಡಿ ಗಮನಕ್ಕೆ ಬಂದೇ ಆಕ್ಸಿಡೆಂಟ್ ಮಾಡೋಲ್ಲ ಯಾರು. ಗಮನಕ್ಕೆ ಬಂದು ತಗೊಂಡಾಗ ಯಾರಿಗೂ ಗೊತ್ತೋಲ್ಲ. ರಂಜಾನ್ ದಿವಸ ಇಡೀ ಬೆಂಗಳೂರಲ್ಲಿ ಬೇಜಾನ್